ಹಾಯ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾನೀಗ ಒಂದು ಡಿನ್ನರ್ ರೆಡಿ ಮಾಡೋಣ ಅಂತ ಹೇಳಿ ಹೊರಟಿದ್ದೇನೆ. ಸೊ ಎಂದು ನಾಳೆಗೊಂದು ರೆಸಿಪಿ ಸಹ ರೆಡಿ ಆಗಬೇಕಲ್ಲ. ಸೊ ಹಾಗೆ ಇವತ್ತಿನ ರೆಸಿಪಿ ಬಂದು ಚಿಕನ್ ಪೆಪ್ಪರ್ ಚಿಕನ್ ಆರ್ ಚಿಕನ್ ಪೆಪ್ಪರ್. ತುಂಬ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್. ತುಂಬ ಯಾರಿಗೆ ಬೇಕಾದರೂ, ಮಕ್ಕಳಿಗೆ ಹೇಳಿದ್ರು ಕೂಡ ಮಾಡ್ತಾರೆ, ಬ್ಯಾಚುಲರ್ ಇದ್ದರೂ ಕೂಡ ಮಾಡ್ತಾರೆ. ಯಾರಿಗೆ ಬೇಕಾದರೂ ಇದನ್ನು ಮಾಡ್ಕೋಬೋದು. ತುಂಬ ಈಸಿ ಉಂಟು. ಸೊ ಬನ್ನಿ ಅದು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ಇವತ್ತಿನ ರೆಸಿಪಿಲಿ ತೋರಿಸ್ಕೊಡ್ತೇನೆ. ಸೊ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಮೊದಲಿಗೆ ನಾನೊಂದು ಪಾತ್ರೆಯಲ್ಲಿ 600 ಗ್ರಾಮ್ ಚಿಕನ್ ಉಂಟು. ಅದನ್ನು ಕ್ಲೀನ್ ಮಾಡಿಕೊಂಡು, ಅಂದರೆ ತೊಳೆದು ಎಲ್ಲ ಇದ್ರೂ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ ಒಂದು 2 ಚಿಟಿಕೆಯಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕ ಉಪ್ಪನ್ನು ಈಗಲೇ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೈನಲ್ಲೇ ಒಳ್ಳೆ ಮಾಡಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಒಂದು 200 ml ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಇದನ್ನು ನಾವು ಒಂದು ಲೋ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ, ಲೋ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸೋಣ. ಓಕೆ, ಈಗ ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸನ್ನ ಅದನ್ನೆಲ್ಲ ನಾವು ಕಟ್ ಮಾಡಿ ರೆಡಿ ಮಾಡ್ಕೊಳ್ತೇನೆ. ಯಾಕಂದರೆ ಇದು ವಿಡಿಯೋ ತುಂಬ ಲೆಂದಿ ವಿಡಿಯೋ ಬೇಕಾಗಿಲ್ಲ, ಅದಕ್ಕೋಸ್ಕರ. ಸೊ ಕಟ್ ಮಾಡಿ ಆಯಿತು. ಚಿಕನಲ್ಲಿ ಬೇಯ್ತಾ ಇದೆ. ಈಗ ಇಲ್ಲಿ ನಾವು ಏನೇನು ಮಸಾಲೆಗಳನ್ನೆಲ್ಲ ರೆಡಿ ಮಾಡಿಕೊಂಡೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಪಾತ್ರೆ ಬಿಸಿ ಆಗ್ತಾ ಬರುವಾಗ ಇದಕ್ಕೊಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಬರುವಾಗ ಒಂದು 10 ರಿಂದ 12 ಎಸಳು ಬೆಳ್ಳುಳ್ಳಿನ ಕ್ರಸ್ಟ್ ಮಾಡಿದ ಗಾರ್ಲಿಕನ್ನು ಹಾಕೊಳ್ಳೋಣ. ಬೆಳ್ಳುಳ್ಳಿ ಲೈಟ್ ಬ್ರೌನ್ ಆಗ್ತಾ ಬರುವಾಗ ಅದಕ್ಕೆ ನಾವು ಒಂದು 10 ರಿಂದ 12 ಎಸಳು ಕರಿಬೇವನ್ನು ಹಾಕೊಳ್ಳೋಣ. ಮೀಡಿಯಮ್ ಸೈಜ್ದು ಒಂದು ನೀರುಳ್ಳಿ ನಾನು ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಅಟ್ ದ ಸೇಮ್ ಟೈಮ್ ನಾನು ಇಲ್ಲಿ 3 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಖಾರ ತಿನ್ನೋರಾದರೆ ಬೇಕಾದ್ರೆ ಒಂದು 2 ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಡಿಪೆಂಡ್ ಆನ್ ದ ಕ್ವಾಂಟಿಟಿ ಎಷ್ಟು ಮಾಡ್ತೀರಿ ಅನ್ನೋದು. ಇಲ್ಲಿ ನಾನು 3 ಹಸಿಮೆಣಸಿನಕಾಯಿ ನಾನೊಂದು 600 ಗ್ರಾಮ್ ಚಿಕನ್ಗೆ ತಗೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನನಗೆ ಪೆಪ್ಪರ್ ಸಹ ಯೂಸ್ ಮಾಡಿಕೊಂಡು, ಅದಕ್ಕೋಸ್ಕರ. ಇಲ್ಲ ತುಂಬ ಸ್ಪೈಸಿ ನಮಗೆ ಇಷ್ಟ ತಿನ್ನೋರದೆ ಪೆಪ್ಪರ್ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ನಾನು ಏನು ಹೇಳ್ತೇನೆ ಅದಕ್ಕಿಂತ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಅದೇ ರೀತಿ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆ, ಈಗ ಒಂದು 15 ರಿಂದ 20 ಎಸಳಷ್ಟು ಪುದೀನ ಎಲೆಗಳನ್ನ ಹಾಕ್ಕೊಳ್ಳಿ. ಅದು ಚಾಪ್ ಮಾಡಿ ಹಾಕಬೇಕು ಅಂತೇನಿಲ್ಲ, ಎಲೆಗಳನ್ನ ಜಸ್ಟ್ ಇದು ಪ್ಲಕ್ ಮಾಡಿ ಅದನ್ನು ಹಾಕೋಬೋದು. ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆಗ್ತಾ ಬರುವಾಗ ಇದಕ್ಕೆ ನಾವು ಕ್ಯಾಪ್ಸಿಕಮನ್ನು ಹಾಕೊಳ್ಳೋಣ. ನೋಡ್ಬೋದು, ಈಗ ಈರುಳ್ಳಿ ಲೈಟ್ ಬ್ರೌನ್ ಆಗ್ತಾ ಬಂದಿದೆ. ಈಗ ನಾನು ಅದಕ್ಕೆ ಮೀಡಿಯಮ್ ಸೈಜು 1 ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದೀನಿ. ಒಂದು ವೇಳೆ ಚಿಕನ್ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಿದ್ರೆ 2 ರಿಂದ 3 ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು. ಅದ್ರ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಇದು ಒಂದು ಆಪ್ಷನಲ್ ಅಂತ ಹೇಳ್ಬೋದು. ಇಲ್ಲಿ ಬಂದು ಈರುಳ್ಳಿ ಆಗಲಿ ಕ್ಯಾಪ್ಸಿಕಮಲ್ಲಾಗಲಿ ಒಳ್ಳೆ ಬೆಂದು ಸಾಫ್ಟ್ ಆಗುವ ಅವಶ್ಯಕತೆ ಇಲ್ಲ. ಆ ಕ್ರಂಚಿನೆಸ್ ಇದ್ದರೆ ಇನ್ನೂ ಸಹ ಒಳ್ಳೆ ಆಗುತ್ತೆ. ಸೊ ಈಗ ನಾನು ಇದಕ್ಕೆ 3/4 ಸ್ಪೂನಷ್ಟು ಪೆಪ್ಪರನ್ನು ಹಾಕ್ಕೊಳ್ತಿದ್ದೀನಿ, ಪೆಪ್ಪರ್ ಪೌಡರ್. ಅದರ ಜೊತೆನೆ ನಾನು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಟೈಮ್ ಒಂದು 2 ಟೇಬಲ್ ಸ್ಪೂನಷ್ಟು ವಿನಿಗರನ್ನು ಹಾಕ್ಕೊಳ್ಳಿ. ಕೆಲವರು ಸಿರ್ಕಾ ಅಂತ ಹೇಳ್ತಾರಲ್ಲ, ಅದು ವಿನಿಗರ್. ಓಕೆ, ಇದು ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಕೂಡ ಸಿಗುವಂಥ ವಸ್ತು. ಈಗ ಇದು ಒಳ್ಳೆ ಮಿಕ್ಸ್ ಮಾಡಿದ ನಂತರ ಬೆಂದ ಚಿಕನನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ಚಿಕನ್ ಹಾಕಿದ ನಂತರ ಈ ಥರ ಒಂದು ಸೌಟಲ್ಲಿ 1-2
ಸ್ಪೂನ್, 2 ಟೀ ಸ್ಪೂನ್ ಅಲ್ಲ, ಈ ಥರ ಸ್ಪೂನಲ್ಲಿ 2 ಸ್ಪೂನ್ ಅದರ ಸ್ಟಾಕ್ ಏನಿದೆ ಅದನ್ನು ಕೂಡ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ಟಾಕ್ ಹಾಕ್ಲಿಕ್ಕೆ ಕಾರಣ ಏನಂದರೆ ಅದರಲ್ಲಿ ಉಪ್ಪಿನ ಅಂಶ ಇದೆಯಲ್ಲ, ಇಲ್ಲಿ ಮಸಾಲೆಗಳನ್ನೆಲ್ಲ ಫ್ರೈ ಮಾಡುವಾಗ ನಾನು ಉಪ್ಪು ಹಾಕಲಿಲ್ಲ. ಸೊ ಆ ಉಪ್ಪಿನ ಅಂಶ ಇದಕ್ಕೆ ಮಿಕ್ಸ್ ಸೇರಬೇಕಲ್ಲ, ಬೇರೆ ಏನು ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದೀನಿ, ಅದಕ್ಕೋಸ್ಕರ ಆ ಸ್ಟಾಕನ್ನು ಹಾಕಿದ್ದೀನಿ. ಈಗ ಈ ಸ್ಟಾಕ್ ಕಂಪ್ಲೀಟ್ ಡ್ರೈ ಆಗುವ ತನಕ ನಾವು ಇದನ್ನು ಬೇಯಿಸೋಣ ಅಲ್ಲ, ಅದನ್ನು ಕಂಪ್ಲೀಟ್ ಡ್ರೈ ಮಾಡೋಣ. ಬನ್ನಿ ನೋಡೋಣ. ಡ್ರೈ ಆಗಿದೆ, ಆಲ್ಮೋಸ್ಟ್ ಆಗ್ತಾ ಬಂದಿದೆ, ನೋಡ್ಬೋದು ಆಗ್ತಾ ಬಂದಿದೆ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೊಮ್ಮೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಂಡು ಇದರ ಬೆಂಕಿಯನ್ನು ಬಂದ್ ಮಾಡೋಣ. ಓಕೆನಾ? ಹೋಗಿ ಒಳ್ಳೆ ಮಿಕ್ಸ್ ಹೋಗಿದೆ, ನೋಡ್ಬೋದು. ಓಕೆ, ಬೆಂಕಿ ಬಂದ್ ಮಾಡೋಣ. ಇದರ ಫೈನಲ್ ಟೇಸ್ಟ್ ನೋಡೋಣಂತೆ. ಸಕ್ಕತ್ತಾಗಿ ಬಂದಿದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿ ತನಕ ಎಲ್ಲರಿಗೂ ಗುಡ್ ನೈಟ್, ಬಾಯ್ ಬಾಯ್, ಟೇಕ್ ಕೇರ್.